ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಾನು 2 ವೀಡಿಯೋ ಮಾಡಿದ್ದೀನಿ. ಇದು ನಂದು 3ನೇ ವೀಡಿಯೋ. ಫ್ರೆಂಡ್ಸ್, ನಾನು ಗಂಡ ಹೆಂಡತಿ ಹೆಂಗಿರಬೇಕು ಮತ್ತು ಸಂಸಾರದಲ್ಲಿ ಗುಟ್ಟು ವ್ಯಾಧಿ ರೊಟ್ಟಿ ಯಾವ ಥರ ಇರಬೇಕು, ಗಂಡ ಹೆಂಡತಿಗೆ ಒಬ್ಬ ಗಂಡನ ಮೇಲೆ ಪ್ರೀತಿ ಯಾವಾಗ ಕಮ್ಮಿ ಆಗುತ್ತೆ ಫ್ರೆಂಡ್ಸ್, ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿ ಹೇಳಿದ್ದೀನಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಗಂಡ ಹೆಂಡತಿ ಯಾವಾಗ ದೂರ ಆಗ್ತಾರೆ, ಯಾವ ಟೈಮಲ್ಲಿ ಅವ್ರಿಗೆ ಮನಸ್ಸಲ್ಲಿ ದೂರ ಆಗಬೇಕು ಅಂತ ಬರುತ್ತೆ, ಯಾವ ಟೈಮಲ್ಲಿ ಅವರು ಡೈವರ್ಸ್ ತನಕ ಹೋಗ್ತಾರೆ, ಈ ವಿಷಯನ ನಾನು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೇಳಕ್ಕೆ ಬಂದಿದ್ದೀನಿ. ಯಾವ ಟೈಮಲ್ಲಿ ಫ್ರೆಂಡ್ಸ್ ಒಂದು ಗಂಡ ಹೆಂಡತಿ ಒಂದು ಸಂಸಾರದಲ್ಲಿ ಜಾಸ್ತಿ ಅವ್ರಿಗೆ ದೂರ ಆಗಬೇಕು ಅನ್ನೋ ಭಾವನೆ ಯಾವ ಟೈಮಲ್ಲಿ ಬರುತ್ತೆ ಅನ್ನೋದನ್ನು ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ತಾಯಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. ಇದೇ ಫಸ್ಟ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾಯಿದ್ರೆ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಒಂದು ನೋಡಿ, ಸಂಸಾರ ಹೆಂಗೆ ಅಂದರೆ ಫ್ರೆಂಡ್ಸ್, ಈಗ ಅದು ಮದುವೆ ಗಂಡ ಮದುವೆ ಇದೆಲ್ಲ ಸಂಬಂಧ ನಾವು ನೋಡಿ ಕೇಳಿದ್ದೀರ ಫ್ರೆಂಡ್ಸ್. ಹೆಂಗೆ ಅಂದರೆ ಫ್ರೆಂಡ್ಸ್ ನೋಡಿ, ಈಗ ಅರೇಂಜ್ ಮ್ಯಾರೇಜ್ ಆದರೂ ಮದುವೆ, ಲವ್ ಮ್ಯಾರೇಜ್ ಆದರೂ ಮದುವೆ. ಈಗ ವ್ಯತ್ಯಾಸ ಏನು ಫ್ರೆಂಡ್ಸ್? ಲವ್ ಮ್ಯಾರೇಜು ಅವ್ರು ಇಷ್ಟಪಟ್ಟು ಮದುವೆ ಆಗ್ತಾರೆ, ಅರೇಂಜ್ ಮ್ಯಾರೇಜು ಮನೆಯವರೆಲ್ಲ ಇಷ್ಟಪಟ್ಟು ನಮ್ಮನ್ನ ನೋಡಿ ಮದುವೆ ಮಾಡ್ತಾರೆ. ಇಷ್ಟೇ ವ್ಯತ್ಯಾಸ ಎರಡಕ್ಕೆ. ಆದರೆ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಸಂಸಾರ ಮತ್ತು ಮಕ್ಕಳು, ಮನೆ, ಕೆಲಸ ಇದು ಯಾವಾಗಲೂ ಚೇಂಜ್ ಆಗಲ್ಲ ಫ್ರೆಂಡ್ಸ್. ಯಾಕೆಂದರೆ ಎಲ್ಲ ಒಂದೇ ಸೇಮ್ ನಡೆಯುತ್ತೆ ಜೀವನದಲ್ಲಿ. ಹಂಗಾಗಿ ಫ್ರೆಂಡ್ಸ್, ಯಾಕೆ ಈ ಪರಿಸ್ಥಿತಿ ಒಂದು ಹೆಣ್ಣಿಗೆ ಗಂಡಿಗೆ ಬರುತ್ತೆ ಅಂತ ಅಂದರೆ ಫ್ರೆಂಡ್ಸ್, ನೀವು ಯೋಚನೆ ಮಾಡಿ. ಒಬ್ಬರು ಫ್ರೆಂಡ್ಸ್ ಒಂದು ಸಂಸಾರದಲ್ಲಿ ಒಂದು ಗಂಡ ಹೆಂಡತಿ ಅಕಸ್ಮಾತ್ ಇಬ್ಬರು ಕೆಲಸಕ್ಕೆ ಹೋಗದೆ ಮನೇಲಿದ್ದರೆ ಅದು ಒಂಥರ ಪ್ರಾಬ್ಲಮ್ ಆಗುತ್ತೆ. ಇಬ್ಬರೂ ಕೆಲಸಕ್ಕೆ ಹೋದರೆ ಅದು ಒಂಥರ ಪ್ರಾಬ್ಲಮ್ ಆಗುತ್ತೆ. ಅಕಸ್ಮಾತು ಇಬ್ಬರು ಶೂಟಿಂಗ್ ಮಾಡೋಕ್ಕೆ ಹೋದರೆ ಅದು ಇನ್ನೊಂಥರ ಪ್ರಾಬ್ಲಮ್ ಆಗುತ್ತೆ. ಇಬ್ಬರು ಕಾಲೇಜ್ ಲೆಕ್ಚರ್ ಆದರೆ ಅದೊಂಥರ ಇಶ್ಯೂ ಆಗುತ್ತೆ. ಇಬ್ಬರು ಏನಾದರೂ ಒಂದು ಪೊಲೀಸ್ ಕೆಲಸಕ್ಕೆ ಹೋದರೆ ಅದೊಂಥರ ಇಶ್ಯೂ ಆಗುತ್ತೆ. ಇಬ್ಬರು ಏನಾದರೂ ವ್ಯಾಪಾರ ಮಾಡೋ ಕೆಲಸಕ್ಕೆ ಹೋದರೆ ಅದೊಂಥರ ಇಶ್ಯೂ ಆಗುತ್ತೆ. ಅಕಸ್ಮಾತ್ ಇಬ್ಬರೂ ಅಂಗಡಿ ಬಿಸ್ನೆಸ್ ಮಾಡ್ತಾಯಿದ್ರೆ ಅದು ಒಂಥರ ಇಶ್ಯೂ ಆಗುತ್ತೆ. ಇದು ಒಂದೊಂದು ಯಾವ ರೀತಿ ಇಶ್ಯೂ ಆಗುತ್ತೆ. ಒಂದು ಗಂಡ ಹೆಂಡತಿ ಸಂಸಾರದಲ್ಲಿ ದೂರ ಆಗೋಂಥ ಪರಿಸ್ಥಿತಿ ಯಾವ ಟೈಮಲ್ಲಿ ಬರುತ್ತೆ ಅದ್ರ ಬಗ್ಗೆನೇ ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ, ಇವಾಗ ಯಾವ ಟೈಮಲ್ಲಿ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಒಂದು ಗಂಡ ಹೆಂಡತಿ ಸಂಸಾರನ ತುಂಬಾ ಚೆನ್ನಾಗಿ ಮಾಡ್ತಾಯಿರ್ತಾರೆ. ಅಕಸ್ಮಾತ್ ಮದುವೆ ಆಗಿ ಮಕ್ಕಳಾಗೋ ತನಕಲ್ಲೂ ಫ್ರೆಂಡ್ಸ್ ಅವ್ರ ಸಂಸಾರ ನೋಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಎಷ್ಟೋ ಸಂಸಾರ ಅಂದರೆ ಫ್ರೆಂಡ್ಸ್ ದೂರ ಆಗೋಕ್ಕೆ ಮದುವೆ ಆಯ್ತಾರೆ. ಈಗ ಫ್ರೆಂಡ್ಸ್ ಎಲ್ಲ ಮಕ್ಕಳದು ಫ್ಯೂಚರ್ ಮಾಡ್ಕೊಂಡಿದ್ದಾರೆ. ಇಲ್ಲ, ನಾವು 2 ವರ್ಷ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋಣ, ಇವಾಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಒಬ್ಬೊಬ್ಬರು ನೋಡಿದರೆ ಫ್ರೆಂಡ್ಸ್, ನಾವು ಸಂಪಾದನೆ ಮಾಡಿ ಮಕ್ಕಳು ಮಾಡಿಕೊಂಡು ಆಮೇಲೆ ನಮ್ಮದು ಫ್ಯೂಚರ್ ಶುರು ಮಾಡೋಣ ಅನ್ಕೋತಾರೆ. ಇದು ಎಲ್ಲ ಫ್ರೆಂಡ್ಸ್ ಇವಾಗ ಬಂದಿರೋದು. ಇದೆಲ್ಲ ಇವಾಗ ಅಂದರೆ ಅವ್ರು ಮಾಡ್ಕೊಂಡಿರೋದು ಆ ಥರ. ಈಗ ನೀವು ನೋಡಿ 3/4% ಫ್ರೆಂಡ್ಸ್ ಯಾರೇ ಆದ್ರೂ ಮದುವೆ ಆದರೆ 1 ವರ್ಷ 2 ವರ್ಷಕ್ಕೆ ಮಕ್ಕಳಾಗಲ್ಲ ಫ್ರೆಂಡ್ಸ್. ಆವಾಗೆಲ್ಲ ಏನು ಗೊತ್ತಾ, ಮದುವೆ ಆದರೆ 1 ವರ್ಷಕ್ಕಾಲೇ ಮಗು ಆಗಲಿಲ್ಲ ಅಂದರೆ ಊರ ಕಡೆ ಎಲ್ಲ ಆಡ್ಕೊತಾಯಿದ್ರು, ಏನಪ್ಪ 1 ವರ್ಷ ಆಯ್ತು ಇವ್ರಿಗೆ ಮಕ್ಕಳೇ ಆಗಲಿಲ್ಲ. ಇದು ಆವಾಗಿತ್ತು ಫ್ರೆಂಡ್ಸ್. ಇವಾಗ ಏನಿಲ್ಲ, ಅವ್ರಿಗೆ ಯಾವಾಗ ಬೇಕು ಆವಾಗ ಅದು ಪ್ಲ್ಯಾನಿಂಗು. ಮತ್ತು ಫ್ರೆಂಡ್ಸ್ ಇವಾಗ ವಿಜ್ಞಾನವೂ ತುಂಬ ಮುಂದುವರೆದಿದೆ. ಡಾಕ್ಟ್ರು ತುಂಬ ಚೆನ್ನಾಗಿ ಎಲ್ಲ ಸಜೆಷನ್ ಕೊಡ್ತಾರೆ. ಹಂಗಾಗಿ ಫ್ರೆಂಡ್ಸ್ ಇದು ಈ ರೀತಿ ನಡೀತದೆ. ಈಗ ಹಿಂಗೆ ಫ್ರೆಂಡ್ಸ್ ಸಂಸಾರ ಅಂದರೆ ಆವಾಗ ಫ್ರೆಂಡ್ಸ್ 100 ವರ್ಷ ಆದ್ರೂ ಅವ್ರದ್ದು ತಲೆ ಅಳ್ಳಾಡ್ತಾ ಇರೋದು, ಹಣ್ಣು ಮುದುಕಿ ಆಗೋ ತನಕ ಫ್ರೆಂಡ್ಸ್ ಎಲ್ಲರೂ ಜೊತೇಲಿರ್ತಾಯಿದ್ರು. ಇವಾಗ ನೋಡಿದ್ದೀರ ಫ್ರೆಂಡ್ಸ್, ವಿತಿನ್ ಸೆಕೆಂಡ್ ಮದುವೆ ಆಗಿ 1 ವಾರನೇ ಆಗ್ಬೋದು, ಇಲ್ಲ 15 ದಿವಸ ಆಗ್ಬೋದು, 1 ಮಂತ್ ಆಗ್ಬೋದು, 3 ಮಂತ್ ಆಗ್ಬೋದು, 6 ಮಂತ್ ಆಗ್ಬೋದು, 9 ಮಂತ್ ಆಗ್ಬೋದು, 1 ಇಯರ್ ಆಗ್ಬೋದು, ಇಲ್ಲ ಮದುವೆಯಾಗಿ 1 ಮಗು ಆಗ್ಬೋದು, ಮದುವೆಯಾಗಿ 5 ವರ್ಷ ಆಗ್ಬೋದು, ಮದುವೆಯಾಗಿ 10 ವರ್ಷ ಆಗ್ಬೋದು, ಮದುವೆಯಾಗಿ 15 ವರ್ಷ ಆಗ್ಬೋದು. ಈ ಥರ ಎಲ್ಲ ಆಗಿನೂ ದೂರ ಆಗೋ ಪರಿಸ್ಥಿತಿ ಬರುತ್ತೆ. ಯಾಕೆ ಫ್ರೆಂಡ್ಸ್? ಅದನ್ನು ರೀಸನ್ನ ನಾನು ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಅದು ಯಾವ ರೀತಿ ಅಂದರೆ ಫ್ರೆಂಡ್ಸ್, ಅಯ್ಯೋ ಏನಪ್ಪ ಇವರು ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾರೆ ಅಂತ. ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಫ್ರೆಂಡ್ಸ್, ನಾನು ಮೊದಲಿಂದ ನಿಮ್ಗೆ ಹೇಳ್ತೀನಿ. ಒಂದು ಕೆಲಸದಲ್ಲಿರ್ತಾನೆ ನಿಮ್ಗಳು. ಈಗ ಒಂದು ಕೆಲಸ ಮಾಡೋರ್ಗೆ ಏನಾಗುತ್ತೆ, ಒಬ್ಬ ಗಂಡನ ಕೆಲಸ ಹೆಂಡ್ತಿಗೆ ಇಷ್ಟ ಆಗೋಲ್ಲ, ಹೆಂಡ್ತಿ ಕೆಲಸ ಗಂಡನಿಗೆ ಇಷ್ಟ ಆಗೋಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ಜಗಳ ಆಗುತ್ತೆ. ಇದು ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಏನು, ಒಬ್ಬ ಗಂಡ ಹೆಂಡ್ತಿಗೆ ಟೈಮ್ ಕೊಡೋಲ್ಲ, ಒಬ್ಬಳು ಹೆಂಡ್ತಿ ಗಂಡನಿಗೆ ಟೈಮ್ ಕೊಡ್ತಾ ಇರಲ್ಲ. ಆವಾಗ ಏನಾಗುತ್ತೆ, ಅವರು ನೋಡ್ತಾರೆ 1 ತಿಂಗಳು 2 ತಿಂಗಳು ಸ್ವಲ್ಪ ನಡೀತಾ ಇರುತ್ತೆ ಇದು ಹಿಂಗೆ ಮನೇಲಿ ಕಲಹ. ಈಗ ಫ್ರೆಂಡ್ಸ್, ಒಂದು ಗಂಡಗಾಗಲಿ ಒಂದು ಹೆಣ್ಣಿಗಾಗಲಿ, ಒಬ್ಬ ಗಂಡ ಹೆಂಡ್ತಿಗಾಗಿ ಒಬ್ಬ ಹೆಂಡ್ತಿ ಗಂಡನಿಗಾಗಿ ಟೈಮ್ ಏನು ಕೊಟ್ಟಿಲ್ಲ ಅಂದರೆ
ಟೈಮ್ ಕೊಟ್ಟಿಲ್ಲ ಅಂದಾಗ ಫ್ರೆಂಡ್ಸ್ ಎಷ್ಟೋ ಸಂಸಾರ ಇದೇ ರೀತಿ ದೂರ ಆಗವೆ, ಅದು ನಿಮಗೆಲ್ಲ ಗೊತ್ತು. ಆಮೇಲೆ ಫ್ರೆಂಡ್ಸ್ ಒಂದು ಶೂಟಿಂಗ್ ಮಾಡೋರು ನೋಡಿ, ಅವ್ರದ್ದು ಹೆಂಗೆ ಅಂದರೆ ಫ್ರೆಂಡ್ಸ್ ಶೂಟಿಂಗ್ ಹೋದ್ರೇ ಜೀವನ. ಈಗ ನಮ್ಗೆ ಯಾವ ಥರನೋ ಅದೇ ಥರ ಅವ್ರಿಗೂ. ಆವಾಗ ಅವರು 2 ದಿನ 3 ದಿನ ಶೂಟಿಂಗಲ್ಲೇ ಇರಬೇಕಾದ ಪರಿಸ್ಥಿತಿ ಬರುತ್ತೆ ಫ್ರೆಂಡ್ಸ್. ಅದು ಕೆಟ್ಟದ್ದು ಅಂತಲ್ಲ, ಅವ್ರದ್ದು ಕೆಲಸ, ಅವ್ರು ಕಲ್ತಿರೋದೇ ಅದೇ ಕೆಲಸ. ಆವಾಗ ಏನಾಗುತ್ತೆ ಫ್ರೆಂಡ್ಸ್, ಇಬ್ರಿಗೂ ಮನಸ್ತಾಪ ಬರುತ್ತೆ. ಆ ಟೈಮಲ್ಲಿ ಫ್ರೆಂಡ್ಸ್ ಎಷ್ಟೋ ಜನ ದೂರ ಆಗ್ತಾರೆ. ದೂರ ಆಗಿ ಅರ್ಥ ಆದಮೇಲೆ ಮತ್ತೆ ಒಂದಾಗ್ತಾರೆ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಗೊತ್ತಾ, ಮನೇಲಿ ಏನಾದರೂ ಸರಿಯಾಗಿ ಅವ್ರಿಗೆ ಊಟಕ್ಕೆ ತಿಂಡಿಗೆ ಒಂದು ಸಂಸಾರ. ಈಗ ಫ್ರೆಂಡ್ಸ್ ಒಬ್ಬ ಕುಡ್ಕ, ಅವನು ಕುಡಿದು ಎಲ್ಲೆಲ್ಲೋ ಬಿದ್ದು ಒದ್ದಾಡ್ಕೊಂಡು ಬರ್ತಾ ಇರ್ತಾನೆ ಅಂತ. ಆವಾಗ ಹೆಂಡ್ತಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗೋಗುತ್ತೆ. ಇವನೇನಪ್ಪ ಡೈಲಿ ಕುಡಿತಾನೆ, ನಮ್ಮನ್ನೇನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಇವನ ಜೊತೆ ನಾನು ಸಂಸಾರ ಮಾಡಬೇಕಾ, ಇವನ ಜೊತೆ ಇರಬೇಕಾ ಅಂತ ಫ್ರೆಂಡ್ಸ್ ಎಷ್ಟೋ ಜನ ದೂರ ಆಗೈತೆ ಸಂಸಾರ. ಆಮೇಲೆ ಇನ್ನೊಂದೇನು ಫ್ರೆಂಡ್ಸ್, ಸ್ವಲ್ಪ ಜನ ನೀವು ಇದನ್ನು ನೋಡಿ, ಮುಖ್ಯವಾದ ವಿಷಯ, ಸ್ವಲ್ಪ ಜನ ಫ್ರೆಂಡ್ಸ್ ಹೆಣ್ಣಿಗೆ ಏನಾದರೂ ಒಂದು ಮಕ್ಕಳಾಗಲಿಲ್ಲ ಅಂದರೆ ಫ್ರೆಂಡ್ಸ್ ಆವಾಗ ತಂದೆ ತಾಯಿನೇ ದೂರ ಮಾಡಿ ಬೇರೆ ಮದುವೆ ಮಾಡ್ತಾಯಿದ್ರು. ಇವಾಗ ಯಾವ ಥರ ಇದೆ ನೋಡಿದ್ರೆ ಫ್ರೆಂಡ್ಸ್, ಅಕಸ್ಮಾತ್ ಒಂದು ಮಕ್ಕಳಾಗಲಿಲ್ಲ ಅವಳಿಗೆ ಅಂದರೆ ಒಂದು ಹೆಣ್ಣನ್ನು ಕೇವಲವಾಗಿ ನೋಡ್ತಾರೆ. ಅಯ್ಯೋ ಇವಳು ಮಕ್ಕಳಾಗಲಿಲ್ಲ, ಇವಳು ಒಂಥರ ಗೊಡ್ಡಿ, ಇವಳಿಗೆ ಎಷ್ಟು ವರ್ಷ ಆದರೂ ಮಕ್ಕಳಾಗಲಿಲ್ಲ ನೋಡಿ, ಅವಳನ್ನ ಅತ್ತೆ ಮಾವ ಒಂಥರ ನೋಡ್ತಾರೆ, ರಿಲೇಷನ್ ಒಂಥರ ನೋಡ್ತಾರೆ. ತಂದೆ ತಾಯಿ ಒಂದು ಕ್ಷಣ ತಂದೆ ತಾಯಿ ಕ್ಷಮಿಸ್ಬೋದು ಫ್ರೆಂಡ್ಸ್. ಏನಂತ ಗೊತ್ತಾ, ನನ್ನ ಮಗಳು ಈಗ ನೋಡಿ, ಅದಕ್ಕೆ ಅಲ್ವ ತಂದೆ ತಾಯಿ ಅಂತ ಹೇಳೋದು. ನನ್ನ ಮಗಳ ಹಣೆ ಬರ ಹಿಂಗಾಯಿತು, ಏನು ಮಾಡೋಕ್ಕಾಗುತ್ತೆ ಅಂತ ಫ್ರೆಂಡ್ಸ್ ಅವರು ಏನು ಮಾಡ್ತಾರೆ, ಕ್ಷಮಿಸ್ತಾರೆ. ಒಂದು ಮಕ್ಕಳಾಗದೆ ಹೋದ್ರೂ ಅವರು ಕ್ಷಮಿಸ್ತಾರೆ. ಆವಾಗ ಇದು ಎಷ್ಟೋ ನಡೆದಿದೆ ಫ್ರೆಂಡ್ಸ್. ಈಗ ಒಬ್ಬೊಬ್ಬರು ಮಕ್ಕಳಿಗೋಸ್ಕರನೇ ಇನ್ನೊಂದು ಮದುವೆ ಮಾಡ್ತಾರೆ. ಏನು ಗೊತ್ತಾ, ನಮ್ಮ ವಂಶ ಬೆಳಿಬಾರ್ದಾ, ನಮ್ಮ ವಂಶ ಬೆಳಿಬೇಕು, ಇವಳಿಗಂತೂ ಮಕ್ಕಳಾಗಲಿಲ್ಲ, ನಮ್ಮ ವಂಶ ಬೆಳಿಬೇಕು ಅಂತ ಏನು ಮಾಡ್ತಾರೆ, ಗಂಡಸ್ಗೆ ಏನೇನೋ ಮಗನಿಗೆ ಹೇಳ್ಕೊಡ್ತಾರೆ. ಆದರೆ ಫ್ರೆಂಡ್ಸ್ ತಂದೆ ತಾಯಿ ಮಾತು ಕೇಳೋ ಗಂಡಸರು ಎಷ್ಟೋ ಜನ ಇದ್ದಾರೆ, ಆದರೆ ಸ್ವಲ್ಪ ಜನ ಕೇಳಲ್ಲ. ಇಂಥ ಟೈಮಲ್ಲಿ ಏನಾಗುತ್ತೆ ಫ್ರೆಂಡ್ಸ್, ಅವ್ರಿಗೆ ಮನಸ್ಸಿಗೆ ಬೇಜಾರಾಗೋದು, ಅಯ್ಯೋ ಏನಪ್ಪ ಈ ಥರ. ಆಮೇಲೆ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ನೋಡಿದ್ದೀರ, ಆವಾಗ ಮಕ್ಕಳಾಗಲ್ಲ ಅಂತ ಅಂದ ಟೈಮಲ್ಲಿ ಆವಾಗ ಫ್ರೆಂಡ್ಸ್ ಈ ಥರ ಪರಿಸ್ಥಿತಿ ಬರುತ್ತೆ. ನಮಗೆ ಏನಾದರೂ ಈಗ ಒಂದು ಮಕ್ಕಳಾಗಲಿಲ್ಲ ಅಂದಾಗ ಈ ಥರ ಎಲ್ಲ ಪರಿಸ್ಥಿತಿ ಬರುತ್ತೆ ಫ್ರೆಂಡ್ಸ್. ಹಂಗಾಗಿ ಫ್ರೆಂಡ್ಸ್ ನನ್ನ ಇದು ಬಂದು ಫ್ರೆಂಡ್ಸ್ ನಂದು 3ನೇ ವಿಡಿಯೋ. ಮತ್ತು ನಾನು ಇನ್ನೂ ಒಂದು ವೀಡಿಯೋದಲ್ಲಿ ಫುಲ್ ಡೀಟೇಲ್ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇದಕ್ಕೆ ಎಷ್ಟೊಂದು ರೀಸನ್ ನಾನು ಇಷ್ಟೋ ತನಕನೂ ಹೇಳಿದ್ದೀನಿ ನಿಮಗೆ. ಇದಕ್ಕಿಂತ ಇನ್ನೂ ಜಾಸ್ತಿ ರೀಸನ್ ಇರುತ್ತೆ ಫ್ರೆಂಡ್ಸ್. ಆವಾಗ ನಾವು ಯೋಚನೆ ಮಾಡಬೇಕು, ಯಾವುದೇ ಆಗಲಿ ಫ್ರೆಂಡ್ಸ್, ನಾವು ಸ್ವಲ್ಪ ಯೋಚನೆ ಮಾಡಿನೇ ಮುಂದೆ ಹೋಗಬೇಕು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.